ನಿನ್ನೆ ನಮ್ಮ ರಾಜ್ಯದ ಮಾನ್ಯ ಗೃಹ ಸಚಿವದ ಆದೇಶ ಪ್ರಕಾರ ಬ್ಯಾಂಗ್ಳೂರ್ ಸಿಸಿವಿನವರು ಅಲ್ಲಿ ಹೋಗಿ ಜಾಯಿಂಟ್ ಸಿಪಿ ಅಜಯ್ ಹಿಲ್ಲೋರಿ ಮತ್ತು ಅವರ ತಂಡ ಅಲ್ಲಿ ರೇಡ್ ಮಾಡಿದ್ದಾರೆ. ರೇಡ್ 4-5 ತಾಸು ಸತತವಾಗಿ ಅಲ್ಲಿ ರೇಡ್ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬೇರೆ ಕಡೆ ಏನು ಸಿಕ್ಕಿರಲಿಲ್ಲ. ಆದರೆ ಹೈ ಸೆಕ್ಯೂರಿಟಿ ಪ್ರಿಸನ್ನಲ್ಲಿ ಬ್ಲಾಕ್ 3ನಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಹೇಳಿಬಿಟ್ಟು MP ಇದ್ದಾನೆ. ಆ ಒಂದು ರೂಮ್ಗೆ ಸರ್ಚ್ ಮಾಡಿದಾಗ ಆ ರೂಮ್ ಬ್ಯಾರಕ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಮತ್ತು ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಒಂದು ಚಾರ್ಜರ್ ಸಿಕ್ಕಿದೆ. ಅದರ ಸಲುವಾಗಿ ಬಹುಶಃ ಈಗ ಸಿಸಿವಿನವರು ಅದು ದೂರು ಕೊಟ್ಟಿದ್ದರು, ಆದರೆ FIR ಬೆಳಿಗ್ಗೆವರೆಗೆ ಆಗಿರಲಿಲ್ಲ. ಈಗ ನಮ್ಮ ಪ್ರಕಾರ FIR ಆಗಿರಬೇಕು. ಆದರೆ ಈ ವಿಷಯ ತಿಳಿದ ಕೂಡಲೇ ನಿನ್ನೆ ಸಾಯಂಕಾಲ DIG ಸೌತ್ ಕಡೆಯಿಂದ ಒಂದು ನಾನು ರಿಪೋರ್ಟ್ ತರಿಸ್ಕೊಂಡೆ. ಆ ರಿಪೋರ್ಟ್ ಪ್ರಕಾರ ಅಲ್ಲಿ ಇರುವಂಥ ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಆಫ್ ಪ್ರಿಸನ್ ಹಿರಣ್ಣ ರಂಗಾಪುರ್ ಅವ್ರದ್ದು ಡ್ಯೂಟಿ ಇತ್ತು. ಅವ್ರದ್ದು ಜವಾಬ್ದಾರಿ ಇತ್ತು ಈ ರೀತಿ ಘಟನೆ ಅಥವಾ ಚಟುವಟಿಕೆಯಲ್ಲಿ ನಡಿಬಾರ್ದಾಗಿತ್ತು. ಆದರೆ ಈ ರೀತಿ ಘಟನೆಯಾಗಿ ನಮ್ಮ ಇಲಾಖೆಗೆ ಒಂದು ಮುಜುಗರ ಆಗಿದ್ದ, ಸರ್ಕಾರಕ್ಕೆ ಮುಜುಗರ ಆಗಿದೆ. ಅದಕ್ಕಾಗಿ ಹಿರಣ್ಣ ರಂಗಾಪುರ್ ಅವರಿಗೆ ನಾವು ಈಗ ನಿಲಂಬನ ಆದೇಶವನ್ನು ನಾವು ನಿನ್ನೆ ಹೊರಡಿಸಿದ್ದೀವಿ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವ್ರಿಗೆ ಕೂಡ ನಾವು ಕಾರಣ ಕೇಳುವ ನೋಟಿಸ್ ನಾವು ಇಶ್ಯೂ ಮಾಡಿದ್ದೀವಿ. ಯಾಕೆಂದರೆ ಇದು ಅವನು ಬಟ್ಟೆ ಕೂಡ ಧರಿಸಲಿಲ್ಲ. ಮತ್ತು 29th ಮೇಗೆ ನಾನೇ ಒಂದು ಮೆಮೊ ಇಶ್ಯೂ ಮಾಡಿದೆ ಕಡ್ಡಾಯವಾಗಿ ಎಲ್ಲ ಸಜಾಬಂದಿ ಪ್ರಿಸನರ್ಸ್ ಏನಿದ್ದಾರೆ ಅವರು ಪ್ರಿಸನ್ ಯೂನಿಫಾರ್ಮ್ ಹಾಕಬೇಕು. ಆದರೂ ಇಷ್ಟು ನಾನು ಇದು ಹೇಳಿದರೂ ಸಹ ಮತ್ತು ಒಂದು ಮೆಮೊ ಹೊಡಿಸಿದ್ರು ಕೂಡ ನಿನ್ನೆ ಕೂಡ ಅವನು ಹಾಕಿರಲಿಲ್ಲ. ಮತ್ತು ನಿನ್ನೆ ಅಲ್ಲಿ ಒಂದು ಬ್ಯಾರಕ್ನಲ್ಲಿ ಇದು ಸಿಕ್ಕಿದೆ. ಅದಕ್ಕಾಗಿ ಯಾರ್ಯಾರೀಗ ಹೊಣೆಗಾರಿದ್ದಾರೆ ಅದರ ಸಲುವಾಗಿ ಇನ್ನೂ ಕೂಲಂಕುಷವಾಗಿ ತನಿಖೆ ಸಲುವಾಗಿ DIG ಖನ್ಗಾವಿ ನೇತೃತ್ವದಲ್ಲಿ ಒಂದು ನಾವು ಇನ್ಕ್ವೈರಿ ನಾವು ಆರ್ಡರ್ ಮಾಡಿದ್ದೀವಿ. ಬೇರೆ ಏನಾದರೂ ಸೌಲಭ್ಯ ನಮಗೆ ಸಿಗ್ತಾ ಇತ್ತು ಅಥವಾ ಏನಿದೆ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೀವಿ. ನಿನ್ನೆ ನಮ್ಮ ರಾಜ್ಯದ ಮಾನ್ಯ ಗೃಹ ಸಚಿವದ ಆದೇಶ ಪ್ರಕಾರ ಬ್ಯಾಂಗ್ಳೂರ್ ಸಿಸಿವಿನವರು ಅಲ್ಲಿ ಹೋಗಿ ಜಾಯಿಂಟ್ ಸಿಪಿ ಅಜಯ್ ಹಿಲ್ಲೋರಿ ಮತ್ತು ಅವರ ತಂಡ ಅಲ್ಲಿ ರೇಡ್ ಮಾಡಿದ್ದಾರೆ. ರೇಡ್ 4-5 ತಾಸು ಸತತವಾಗಿ ಅಲ್ಲಿ ರೇಡ್ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬೇರೆ ಕಡೆ ಏನು ಸಿಕ್ಕಿರಲಿಲ್ಲ. ಆದರೆ ಹೈ ಸೆಕ್ಯೂರಿಟಿ ಪ್ರಿಸನ್ನಲ್ಲಿ ಬ್ಲಾಕ್ 3ನಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಹೇಳಿಬಿಟ್ಟು MP ಇದ್ದಾನೆ. ಆ ಒಂದು ರೂಮ್ಗೆ ಸರ್ಚ್ ಮಾಡಿದಾಗ ಆ ರೂಮ್ ಬ್ಯಾರಕ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಮತ್ತು ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಒಂದು ಚಾರ್ಜರ್ ಸಿಕ್ಕಿದೆ. ಅದರ ಸಲುವಾಗಿ ಬಹುಶಃ ಈಗ ಸಿಸಿವಿನವರು ಅದು ದೂರು ಕೊಟ್ಟಿದ್ದರು, ಆದರೆ FIR ಬೆಳಿಗ್ಗೆವರೆಗೆ ಆಗಿರಲಿಲ್ಲ. ಈಗ ನಮ್ಮ ಪ್ರಕಾರ FIR ಆಗಿರಬೇಕು. ಆದರೆ ಈ ವಿಷಯ ತಿಳಿದ ಕೂಡಲೇ ನಿನ್ನೆ ಸಾಯಂಕಾಲ DIG ಸೌತ್ ಕಡೆಯಿಂದ ಒಂದು ನಾನು ರಿಪೋರ್ಟ್ ತರಿಸ್ಕೊಂಡೆ. ಆ ರಿಪೋರ್ಟ್ ಪ್ರಕಾರ ಅಲ್ಲಿ ಇರುವಂಥ ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಆಫ್ ಪ್ರಿಸನ್ ಹಿರಣ್ಣ ರಂಗಾಪುರ್ ಅವ್ರದ್ದು ಡ್ಯೂಟಿ ಇತ್ತು. ಅವ್ರದ್ದು ಜವಾಬ್ದಾರಿ ಇತ್ತು ಈ ರೀತಿ ಘಟನೆ ಅಥವಾ ಚಟುವಟಿಕೆಯಲ್ಲಿ ನಡಿಬಾರ್ದಾಗಿತ್ತು. ಆದರೆ ಈ ರೀತಿ ಘಟನೆಯಾಗಿ ನಮ್ಮ ಇಲಾಖೆಗೆ ಒಂದು ಮುಜುಗರ ಆಗಿದ್ದ, ಸರ್ಕಾರಕ್ಕೆ ಮುಜುಗರ ಆಗಿದೆ. ಅದಕ್ಕಾಗಿ ಹಿರಣ್ಣ ರಂಗಾಪುರ್ ಅವರಿಗೆ ನಾವು ಈಗ ನಿಲಂಬನ ಆದೇಶವನ್ನು ನಾವು ನಿನ್ನೆ ಹೊರಡಿಸಿದ್ದೀವಿ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವ್ರಿಗೆ ಕೂಡ ನಾವು ಕಾರಣ ಕೇಳುವ ನೋಟಿಸ್ ನಾವು ಇಶ್ಯೂ ಮಾಡಿದ್ದೀವಿ. ಯಾಕೆಂದರೆ ಇದು ಅವನು ಬಟ್ಟೆ ಕೂಡ ಧರಿಸಲಿಲ್ಲ. ಮತ್ತು 29th ಮೇಗೆ ನಾನೇ ಒಂದು ಮೆಮೊ ಇಶ್ಯೂ ಮಾಡಿದೆ ಕಡ್ಡಾಯವಾಗಿ ಎಲ್ಲ ಸಜಾಬಂದಿ ಪ್ರಿಸನರ್ಸ್ ಏನಿದ್ದಾರೆ ಅವರು ಪ್ರಿಸನ್ ಯೂನಿಫಾರ್ಮ್ ಹಾಕಬೇಕು. ಆದರೂ ಇಷ್ಟು ನಾನು ಇದು ಹೇಳಿದರೂ ಸಹ ಮತ್ತು ಒಂದು ಮೆಮೊ ಹೊಡಿಸಿದ್ರು ಕೂಡ ನಿನ್ನೆ ಕೂಡ ಅವನು ಹಾಕಿರಲಿಲ್ಲ. ಮತ್ತು ನಿನ್ನೆ ಅಲ್ಲಿ ಒಂದು ಬ್ಯಾರಕ್ನಲ್ಲಿ ಇದು ಸಿಕ್ಕಿದೆ. ಅದಕ್ಕಾಗಿ ಯಾರ್ಯಾರೀಗ ಹೊಣೆಗಾರಿದ್ದಾರೆ ಅದರ ಸಲುವಾಗಿ ಇನ್ನೂ ಕೂಲಂಕುಷವಾಗಿ ತನಿಖೆ ಸಲುವಾಗಿ DIG ಖನ್ಗಾವಿ ನೇತೃತ್ವದಲ್ಲಿ ಒಂದು ನಾವು ಇನ್ಕ್ವೈರಿ ನಾವು ಆರ್ಡರ್ ಮಾಡಿದ್ದೀವಿ. ಬೇರೆ ಏನಾದರೂ ಸೌಲಭ್ಯ ನಮಗೆ ಸಿಗ್ತಾ ಇತ್ತು ಅಥವಾ ಏನಿದೆ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೀವಿ.